ಹಾಯ್ ನಮಸ್ಕಾರ. ಇಲ್ಲಿ ಸಾವಿತ್ರಿಯವರು ವಿನಂತಿನ ಭದ್ರ ಮದುವೆ ಆಗಬೇಕು ಅಂತ ಹೇಳಿದಾಗ ಶಿವರಾಮೇಗೌಡರು ಯೋಚನೆ ಮಾಡೋಕ್ಕೆ ಟೈಮ್ ಬೇಕು, ನನಗೇನು ತೋಚ್ತಾ ಇಲ್ಲ ಅಂತ ಹೇಳಿದಾಗ ಸಾವಿತ್ರಿಯವರು ಅಡುಗೆ ಮನೆಗೆ ಹೋಗಿ ಸೀಮೆಣ್ಣೆ ಕ್ಯಾನ್ ತಂದು ಸುರ್ಕೊಳಕ್ಕೆ ಹೋಗ್ತಾರೆ. ಆಗ ಗೌಡ್ರಿಗೆ ಕೋಪ ಬಂದು ಆ ಸೀಮೆಣ್ಣೆ ಡಬ್ಬನ ಕಿತ್ತು ಬಿಸಾಕ್ತಾರೆ. ಆಗ ಸಾವಿತ್ರಿಯವರು ಮತ್ತೆ ಸೀಮೆಣ್ಣೆನ ಸುರ್ಕೊಳಕ್ಕೆ ಹೋಗ್ತಾರೆ. ಈಗ ಶಿವರಾಮೇಗೌಡರು ಸಾವಿತ್ರಿಯವ್ರ ಕೆನ್ನೆಗೆ ಸರಿಯಾಗಿ ಒಂದು ಬಾರಿಸ್ತಾರೆ. ನಿನ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ, ತಲೆ ಕೆಟ್ಟಿದ್ಯಾ, ಆವಾಗ್ಲಿಂದ ಸಾಯ್ತೀನಿ ಅಂತ ಅಂತಿದ್ಯಲ್ಲ ಅಂತ ಹೇಳಿದಾಗ ಸಾವಿತ್ರಿ ಅವರು, ಒಡಿಯಣ್ಣ ಒಡಿ, ಯಾಕೆ ಹೊಡೆದೆ, ಸಾಯಿಸ್ಬಿಡೋ ನನ್ನನ್ನು, ಇನ್ನ ಯಾಕೆ ಜೀವಂತವಾಗಿ ಬಿಟ್ಟಿದ್ಯಾ. ಆಗ ಶಿವರಾಮೇಗೌಡರು, ಸಾವಿತ್ರಿ ಸ್ವಲ್ಪ ಸುಮ್ಕಿರು, ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನೇ ಒದ್ದಾಡ್ತಾ ಇದ್ದೀನಿ ನೋಡು, ನೀನೇನು ಯೋಚನೆ ಮಾಡಬೇಡ, ನನಗೆ ನಾಳೆವರೆಗೂ ಅವಕಾಶ ಕೊಡು, ನಾನು ಏನೋ ಒಂದು ಮಾಡ್ತೀನಿ, ನೀನು ಸ್ವಲ್ಪ ಸಮಾಧಾನವಾಗಿರು, ಎಲ್ಲದಕ್ಕೂ ಸಾವೊಂದೇ ಪರಿಹಾರ ಅಲ್ಲ ಅಂತ ಹೇಳಿದಾಗ ಸಾವಿತ್ರಿಯವರು, ಅಣ್ಣ ನನಗೆ ನ್ಯಾಯ ಸಿಗುತ್ತಲ್ವಾ, ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಅಣ್ಣ, ನೀನು ನನಗೆ ಮೋಸ ಮಾಡಲ್ಲ ಅಲ್ವಾ. ಒಂದು ವೇಳೆ ಏನಾದರೂ ನನ್ನ ನಂಬಿಕೆಗೆ ಮೋಸ ಮಾಡಿದ್ರೆ ನಾನು ಸುಮ್ಮನೆ ಸಾಯೋದಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ಮನೆ ಮಾನ ಮರ್ಯಾದೆಲ್ಲ ಬೀದಿಗೆ ಹೇಳ್ದೆ ನಾನು ಸಾಯೋದು ತಿಳ್ಕೊ. ನನ್ನ ಮಗಳಿಗೆ ಮೋಸ ಮಾಡಬೇಡಿ, ಮೋಸ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ, ನನ್ನ ಮಗಳಿಗೆ ಮೋಸ ಮಾಡಿದ ಭದ್ರನ್ನ ಜೈಲಲ್ಲಿ ಇಟ್ಕೊಂಡು ಮುದ್ದೆ ಮುರಿಬೇಕು, ಹಾಗೆ ಮಾಡೇ ನಾನು ಸಾಯೋದು. ತಂಗಿ ಮಗಳು ಅನ್ನೋದನ್ನ ನೀನು ಮರ್ತರೆ ಅಣ್ಣನ ಮಗ ಅನ್ನೋದನ್ನು ನಾನು ಮರಿಬೇಕಾಗುತ್ತೆ. ನೋಡಿ ಅಣ್ಣ, ನನ್ನ ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ಇದೊಂದೇ ನ್ಯಾಯ, ಅದು ಬಿಟ್ಟು ನನ್ನ ಮಗಳಿಗೆ ಅನ್ಯಾಯ ಮಾಡಕ್ಕೆ ನೋಡಿದ್ರೆ ಸಂಬಂಧನೇ ಮುರಿಬೇಕಾಗುತ್ತೆ. ವಿನಂತಿ, ಅದೇನು ತೀರ್ಮಾನ ತಗೊಂತಾರೋ ಒತ್ತಾರ ತಕ್ಕ ನೋಡೋಣ ಬಾರೆ ಅಂತ ಹೇಳಿ ವಿನಂತಿಯವ್ರನ್ನ ಇಟ್ಕೊಂಡು ಸಾವಿತ್ರಿಯವರು ಹೊರಟೋಗ್ತಾರೆ. ಪಾಪ ಇಲ್ಲಿ ಶಿವರಾಮೇಗೌಡರು ಏನು ಮಾತಾಡೋಕ್ಕಾಗದಲ್ಲೇ ತಲೆ ತೆಗೆಸ್ಕೊಂಡು ನಿಂತ್ಕೊತಾರೆ. ಭದ್ರಾ ಕೂಡ ಬೇಜಾರಾಗಿ ನಿಂತ್ಕೊತಾನೆ. ಎಲ್ಲರೂ ಭದ್ರಾ ಮತ್ತು ಶಿವರಾಮೇಗೌಡರನ್ನು ನೋಡಿ ನಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.